ನಮಸ್ತೆ. ಈ ದಿನ 3ನೇ ದಿನ ನಾವು ಬಳ್ಳಾರಿಯಲ್ಲಿ ಸ್ಟೇ ಮಾಡಿದ್ವಿ. ಎಲ್ಲ ಕಡೆ ಟ್ರಿಪ್ ಹೊಡ್ದು ನಂತರ 3ನೇ ದಿನ ಶಾಪಿಂಗ್ ಹೋಗೋಕ್ಕೆ ಅಂತ ನಾವು ರೆಡಿ ಆಗ್ತಾ ಇದ್ದೀವಿ. ಈಗ ನಾವು ರೆಡಿ ಆಗಿಬಿಟ್ಟು ಮತ್ತು ಟಿಫನ್ ಮುಗಿಸ್ಕೊಂಡು ಶಾಪಿಂಗ್ ಹೋಗಬೇಕು. ನಾವು ಬಿಸಿ ಬಿಸಿ ರವೆ ಇಡ್ಲಿ ಮತ್ತು ಬೆಣ್ಣೆ ಹಾಕ್ಕೊಟ್ರು. ರವೆ ಇಡ್ಲಿ ಮೇಲೆ ಬೆಣ್ಣೆ ಹಾಕ್ಕೊಟ್ರು. ಮತ್ತು ಸಾಗು ಮತ್ತು ಚಟ್ನಿ. ಬಿಸಿ ಬಿಸಿ ಇಡ್ಲಿಗೆ ಸೂಪರಾಗಿತ್ತು. ನಾವು ಟಿಫನ್ ಮಾಡಿಬಿಟ್ಟು ಶಾಪಿಂಗ್ಗೆ ರೆಡಿ ಆದ್ವಿ. ಶಾಪಿಂಗಲ್ಲಿ ಏನೇನು ತೊಗೋಬೇಕಲ್ವಾ, ತುಂಬ ಇರ್ತಂತ ಒಂದು 4 ಬ್ಯಾಗ್ಗಳು ಸಹ ತೊಗೊಂಬಂದಿದ್ವಿ. ಅದರಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ಹಾಕ್ಕೊಂಬರೋಣ ಅಂತ ನಾವು ಟಿಫನ್ ಮುಗಿಸ್ಬಿಟ್ಟು ಬಳ್ಳಾರಿಲಿರೋ ಪ್ಲೇಸಸ್ ಎಲ್ಲ ನೋಡಿದ್ವಿ. ಟೆಂಪಲ್ಸು ಮತ್ತು ಹಂಪಿ ಎಲ್ಲ ನೋಡಿಕೊಂಡು ಎಲ್ಲ ಫಿನಿಶ್ ಆಯಿತು. 3ನೇ ದಿನ ಶಾಪಿಂಗಿಗೆ ಅಂತ ನಾವು ಟೈಮ್ ಫಿಕ್ಸ್ ಮಾಡಿಟ್ಕೊಂಡಿದ್ವಿ. 3ನೇ ದಿನ ಶಾಪಿಂಗ್ ಮಾಡೋಣ ಅಂತ. ಈಗ ಬಿಸಿ ಬಿಸಿ ರವೆ ಇಡ್ಲಿ ಮತ್ತು ಚಟ್ನಿ ಮತ್ತು ಸಾಗು ತಿಂದ್ಬಿಟ್ಟು ನಾವು ಬಿಸಿ ಬಿಸಿಯಾಗಿ ಕಾಫಿ ಸಹ ಕುಡಿದ್ಬಿಟ್ಟು ನಾವು ಸಾಮಾನು ಅಂಗಡಿಗೆ ಹೋದ್ವಿ. ಸ್ಟೀಲ್ ಸಾಮಾನು ಅಂಗಡಿಗೆ. ಈಗ ನಮಗೆ ಬೇಕಾಗಿದ್ದ ಸಾಮಾನೆಲ್ಲ ನೋಡಿದ್ವಿ, ತೊಗೊಂಡ್ವಿ. ನಮ್ಮ ಆಂಟಿ ಸಹ ಬಾರ್ಗಿಂಗ್ ಮಾಡ್ತಾಯಿದ್ರು, ಕಮ್ಮಿ ಮಾಡ್ಕೊಳ್ರಿ, ಇದೇನು ಇಷ್ಟೊಂದು ರೇಟ್ ಹೇಳ್ತೀರಾ, ಬೆಂಗಳೂರಲ್ಲೇ ಕಮ್ಮಿ ಇದೆ ರೇಟು, ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಹೇಳ್ತೀರಾ ಅಂತ ಹೆಂಗೆಂಗೋ ಸಾಮಾನೆಲ್ಲ ತೊಗೊಂಡು ಬಾರ್ಗಿಂಗ್ ಮಾಡ್ತಾಯಿದ್ರು. ಅವರು ಸ್ಟೀಲ್ ಪಾತ್ರೆ ಸಾಮಾನ್ಸೆಲ್ಲ ತೊಗೊಂಡ್ರು. ಮತ್ತು ನಾನು ಸಹ ಒಂದು ಸ್ಟೀಲ್ ಪಾತ್ರೆ ಮತ್ತು ಮುಚ್ಚುಳ ಅದಕ್ಕೆ ತೊಗೊಂಡೆ ಸೆಟ್ಟಾಗಿ. ಆಮೇಲೆ ಇದು ಸಾಮಾನುಗಳು ಹಾಕ್ಕೊಳ್ಳೋಕ್ಕೆ, ಕಾಳುಗಳೆಲ್ಲ ಹಾಕ್ಕೊಳ್ಳೋಕ್ಕೆ ನಾನು ಪ್ಲಾಸ್ಟಿಕ್ ಸಾಮಾನು ಸಹ ತೊಗೊಂಡೆ. 200 ರುಪೀಸ್ಗೆ 6 ಪೀಸಸ್ ಕೊಟ್ಟ ಡಬ್ಬಗಳು. ಚೆನ್ನಾಗಿದೆ, ಎಲ್ಲ ಟ್ರಾನ್ಸ್ಫರಾಗಿ ಕಾಣುತ್ತೆ. ಇದರಲ್ಲೆಲ್ಲ ರೇಷನ್ ಅಕ್ಕಿ ಮತ್ತು ಕಾಳುಗಳೆಲ್ಲ ಹಾಕಿಟ್ಕೊಂಡ್ರೆ ಕಾಣುತ್ತೆ ಅಂತ ತೊಗೊಂಡೆ ನಾನು ಡಬ್ಬನ. ನೆಕ್ಸ್ಟು ಸ್ವೀಟ್ ಅಂಗಡಿಗೆ ಹೋದ್ವಿ. ಸ್ವೀಟ್ ಅಂಗಡಿಲಿ ಸಹ ನಾನು ಅವ್ರು ತೊಗೊಂಡ್ರು, ನಮ್ಮ ಚಿಕ್ಕಮ್ಮ ಸ್ವೀಟ್ಸ್ ಎಲ್ಲ. ಮತ್ತು ಟೇಸ್ಟ್ ನೋಡೋಕ್ಕೆ ಸಿಹಿ ಬೂಂದಿ ಸಹ ಕೊಟ್ಟರು. ನಾನು ತಿಂತಾ ಇದ್ದೆ ಅಷ್ಟರಲ್ಲಿ ಅವರು ಶಾಪಿಂಗ್ ಆಯಿತು, ಸ್ವೀಟ್ಸ್ ಎಲ್ಲ ತೊಗೊಂಡ್ರು. ಮತ್ತು ಅಲ್ಲಿಂದ ನಡೆದ್ವಿ. ಹೋಲ್ಸೇಲ್ ರೇಟಲ್ಲಿ ಬಟ್ಟೆ ಅಂಗಡಿಗೆ ಹೋದ್ವಿ. ಅಲ್ಲೂ ಸಹ ಸ್ವಲ್ಪ ಶಾಪಿಂಗ್ ಮಾಡಿದ್ರು. ಸ್ಯಾರೀಸ್ ಎಲ್ಲ ಇತ್ತು. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಂತರ ಬೇರೆ ಶಾಪ್ಗೆ ಹೋದ್ವಿ. ಇಲ್ಲಿ ಫೋಟೋ ಫ್ರೇಮ್ ಇತ್ತು, ನಂಗೆ ತುಂಬಾ ಇಷ್ಟ ಆಯಿತು. 200 ರುಪೀಸ್ ಅಂದರು ಈ ಗಣೇಶ ಫ್ರೇಮು. ನಾನು ಇವೆರಡು ಫ್ರೇಮ್ ತೊಗೊಂಡೆ, ಫೋಟೋ ಫ್ರೇಮ್ನ, ಗಣೇಶದು ಮತ್ತು ರಾಧಾಕೃಷ್ಣದ್ದು ತೊಗೊಂಡೆ. ನಂತರ ಅವರು ನಮ್ಮ ಚಿಕ್ಕಮ್ಮ ಅವರು ಬೇಕಾಗಿದ್ದೆಲ್ಲ ಅವರು ಶಾಪಿಂಗ್ ಮಾಡ್ತಾಯಿದ್ರು. ಬ್ಯಾಂಗಲ್ಸ್ ಎಲ್ಲ ಸೆಟ್ ಇತ್ತು, ತುಂಬಾ ಪರವಾಗಿಲ್ಲ, ಚೀಪ್ ಆ್ಯಂಡ್ ಬೆಸ್ಟು. ವಾರಂಟಿ ಸಹ ಕೊಟ್ಟಿದ್ದರು ಕಾರ್ಡ್ಗಳಲ್ಲಿ, ಇಷ್ಟರಲ್ಲಿ ನೀವು ಯೂಸ್ ಮಾಡ್ಕೊಬೋದು, ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಂತರ ಬಿಸಿ ಬಿಸಿ ಮಸಾಲೆ ದೋಸೆ ತಿಂದ್ವಿ. ಬಿಸಿ ಬಿಸಿ ಮಸಾಲೆ ದೋಸೆ ಮತ್ತು ಕಾಯಿ ಚಟ್ನಿ ಮತ್ತು ಸಾಂಬಾರು ಕೊಟ್ಟರು. ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ಬಿಟ್ವಿ ನಾವು. ಅಷ್ಟೊತ್ತಿಗೆ 4 ಗಂಟೆ ಆಗೋಯಿತು. ಮತ್ತು ಅಲ್ಲಿಂದ ಬರೋಷ್ಟರಲ್ಲಿ ತುಂಬ ಬಿಸಿಲು, ಸೆಕೆ ಇತ್ತು. ಅಂದರೆ ಬಳ್ಳಾರಿಯಲ್ಲಿ ಸ್ವಲ್ಪ ಬಿಸಿಲೇ ಜಾಸ್ತಿ ಇದೆ. ಮತ್ತು ಅಲ್ಲಿ ಬಂದು ಕೂಲಾಗಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಮತ್ತು ರೂಮ್ಗೆ ಹೊರಟ್ವಿ ನಾವು. ಯಾಕಂದರೆ ಇವತ್ತು 3rd ಡೇ ಅಲ್ವಾ, ನಾವು ರೂಮ್ ಖಾಲಿ ಮಾಡ್ತೀವಿ ಅಂತ ಹೇಳಿದ್ವಿ. 3 ದಿನಕ್ಕೆ ತೊಗೊಂಡಿದ್ವಲ್ವ, ಅದಕ್ಕೆ ನಾವು ರೂಮ್ ಹತ್ರ ಹೋಗಿ ನಾವು ಎಲ್ಲ ತೊಗೊಂಡು ಖಾಲಿ ಮಾಡಿ ಅವ್ರಿಗೆ ಕೀ ಕೊಡಬೇಕಾಗಿತ್ತು. ಮಾತಾಡ್ತಾಯಿದ್ವಿ. ಮತ್ತು ಅಲ್ಲಿ ಕೀ ಕೊಟ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ನಂತರ ನಾವು ಬ್ಯಾಂಗ್ಳೂರ್ಗೆ ಪ್ರಯಾಣ ಬೆಳೆಸಿದ್ವಿ. ಬಳ್ಳಾರಿ ಟು ಬ್ಯಾಂಗ್ಳೂರ್ಗೆ ರಿಟರ್ನ್ ಬಸ್ ಬಂದ್ವಿ. ಅವ್ರಿಗೆ ಅಮೌಂಟ್ ಕೊಡಬೇಕಾಗಿತ್ತು ಲಾಸ್ಟಲ್ಲಿ. ಅಲ್ಲಿ ಅಮೌಂಟ್ ಪೇ ಮಾಡಿಬಿಟ್ಟು ನಾವು ಬಸ್ ಹತ್ತಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಬಂದ್ವಿ. ಇಷ್ಟೇ ನಮ್ಮದು 3rd ಡೇ ಶಾಪಿಂಗು ಮತ್ತು ಬ್ಯಾಂಗ್ಳೂರು. ಥ್ಯಾಂಕ್ ಯು ಫಾರ್ ವಾಚಿಂಗ್.